ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಕ್ರೋಮ್ ವೆಬ್ ಸರ್ಚ್ ಇಂದ ಹಿಸ್ಟ್ರಿ ಯಾವ ಥರ ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಆ್ಯಪಲ್ಲಿ ಕ್ರೋಮ್ ಅಂತ ಇರುತ್ತೆ. ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಕ್ರೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಈ ಥರ ಒಂದು ಡಿಸ್ಪ್ಲೇ ಶೋ ಆಗುತ್ತೆ. ಈ ಡಿಸ್ಪ್ಲೇ ಪಕ್ಕ ನೋಡಿ, ರೈಟ್ ಹ್ಯಾಂಡ್ ಸೈಡಿಗೆ ಇಲ್ಲಿ 3 ಡಾಟ್ ಕಾಡ್ತಾ ಇದೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಬಹಳಷ್ಟು ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ನಮಗೆ ಹಿಸ್ಟ್ರಿ ಡಿಲೀಟ್ ಮಾಡಿದೆ, ಅದಕ್ಕೋಸ್ಕರ ನಾನು ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಬರುತ್ತೆ. ಇಲ್ಲಿ ನೋಡಿ, ಎಲ್ಲರಿಗಿಂತ ಮೇಲೆ ಬರ್ತಿದ್ದಾರೆ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಡಿಸ್ಪ್ಲೇ ಬರುತ್ತೆ. ಬ್ರೌಸಿಂಗ್ ಹಿಸ್ಟ್ರಿ, ಕುಕೀಸ್ ಅಂಡ್ ಸೈಟ್, ಇಮೇಜಸ್, ಸೇವ್ ಪಾಸ್ವರ್ಡ್, ಔಟ್ ಆಫ್ ಫ್ರಮ್, ಇವೆಲ್ಲದ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಬರೀ ಸೇವ್ ಪಾಸ್ವರ್ಡ್ ಅನ್ನು ಬಿಡ್ತೀವಿ, ಯಾಕಂದ್ರೆ ನೀವು ಆ್ಯಪ್ ಇರುತ್ತೆ ನಿಮ್ಮ ಮೊಬೈಲಲ್ಲಿ, ಅದರಲ್ಲಿ ನೀವು ಪಾಸ್ವರ್ಡ್ ಸೇವ್ ಮಾಡಿರ್ತೀರ, ಅದ್ರಗೋಸ್ಕರ ಅದು ಡಿಲೀಟ್ ಆಗಬಾರ್ದು ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಮೇಲೆ ರೈಟ್ ಹ್ಯಾಂಡ್ ಸೈಡಿಗೆ ಬಂದಿದ್ದಾರೆ ಲಾಸ್ಟ್ 4 ವೀಕ್ಸ್ ಅಂತ. ಬಟ್ ನನಗೆ ಲಾಸ್ಟ್ 4 ವೀಕ್ಸ್ ಬೇಡ, ನಾನು ಆಲ್ ಟೈಮ್ ಅಂದರೆ ನಾನು ಇವತ್ತಿನವರೆಗೂ ಎಷ್ಟು ವೆಬ್ ಸರ್ಚ್ ಮಾಡಿದ್ದೀನಿ, ಏನೇನು ಸರ್ಚ್ ಮಾಡಿದ್ದೀನಿ, ಅದು ಎಲ್ಲ ಡಿಲೀಟ್ ಆಗುತ್ತೆ. ಕೆಳಗಡೆ ನೋಡಿ, ಇಲ್ಲಿ ಕ್ಲಿಯರ್ ಡೇಟಾ ಅಂತ ಬರ್ತಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪಾಪಪ್ ಬರುತ್ತೆ. ಇಲ್ಲಿ ನೋಡಿ, ಆಲ್ಸೋ ಕ್ಲಿಯರ್ ಡೇಟಾ ಫ್ರಮ್ ದಿಸ್ ಸೈಡ್, ಅಂದರೆ ಯಾವ್ಯಾವ ಸೈಡಲ್ಲಿ ನಿಮ್ಮದು ಡೇಟಾ ನೀವು ಏನೇನು ಸರ್ಚ್ ಮಾಡಿದ್ರೆ ಅದು ಎಲ್ಲ ಡಿಲೀಟ್ ಆಗುತ್ತೆ. ಸೊ ಪರವಾಗಿಲ್ಲ, ನನಗಂತೂ ಎಲ್ಲ ಡಿಲೀಟ್ ಮಾಡಬೇಕಾಗಿದೆ, ಹಿಸ್ಟ್ರಿ ಕೂಡ ಕ್ಲಿಯರ್ ಮಾಡಬೇಕಾಗಿದೆ. ಸೊ ನೋಡಿ, ಕ್ಲಿಯರ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ. ಈ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಾನು ಇವತ್ತಿನವರೆಗೂ ಏನೇನು ಸರ್ಚ್ ಮಾಡಿದ್ದೀನಿ ಅದು ಎಲ್ಲ ಹಿಸ್ಟ್ರಿ ಏನಿದೆಯಲ್ಲ ಅದು ಎಲ್ಲ ಡಿಲೀಟ್ ಆಗಿದೆ. ಸೊ ಫ್ರೆಂಡ್, ಇಷ್ಟೇ ಮಾಡಬೇಕಾಗಿದೆ. ಇದಕ್ಕಿಂತ ಜಾಸ್ತಿ ಮಾಡೋದೇನು ಅವಶ್ಯಕತೆ ಇಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಮ್ಮ ವಿಡಿಯೋ ನಿಮಗೆ ಒಳ್ಳೇದು ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.